पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ನಾವು ಒಂದು ಬಕೆಟ್ ಎತ್ಕೊಳ್ಬೇಕು ಅಥವಾ ಏನಾದರೂ ವಸ್ತು ಎತ್ಕೋಬೇಕು, ನೀರಿನ ಬಕೆಟ್ ನೀರು ತುಂಬಿರುತ್ತೆ, ಅದನ್ನು ತೊಗೋಬೇಕು. ನಾವು ಅವಾಗ ಹೆಂಗೆ ತೊಗೊಳ್ತೇವೆ? ಸಾಮಾನ್ಯವಾಗಿ ನೋಡಿ, ಈಗ ಕಾಲೆಲ್ಲೋ ಇಟ್ಟಿರ್ತೀವಿ, ಕೈಯೆಲ್ಲೋ ಇಟ್ಟಿರ್ತೀವಿ, ಬಕೆಟ್ ಎಲ್ಲೋ ಇರುತ್ತೆ, ಸುಮ್ಮನೆ ಹಿಂಗೆ ಲಿಫ್ಟ್ ಮಾಡಿಬಿಡ್ತೀವಿ ಒಂದು ಕೈಯಿಂದ. ಅವಾಗ ಏನಾಗುತ್ತೆ? ಬೆನ್ನಿನ ಹಿಂದಕ್ಕೆ ತಿರುಗಿ. ಈಗ ನೋಡಿ ಈ ಪೋಸ್ಚರ್ ಹೇಗಿದೆ, ಒಂದೇ ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ನೋಡಿ. ಮತ್ತೆ ಮುಂದಕ್ಕೆ ಬನ್ನಿ. ಈಗ ಯಾವ ವಸ್ತು ಇದೆಯೋ ಆ ಯಾವ ವಸ್ತುವನ್ನು ನಾವು ಮೇಲಕ್ಕೆ ಲಿಫ್ಟ್ ಮಾಡಬೇಕು, ಆ ವಸ್ತುವಿನ ನೇರವಾಗಿ ಹೋಗಿ ನಾವು ನಿಂತ್ಕೊಳ್ಬೇಕು. ಮತ್ತೆ ಸ್ವಲ್ಪ ಕಾಲನ್ನು ದೂರ ಇಟ್ಕೊಂಡು ಆರಾಮದಲ್ಲಿ ಅಂಬೆಗಾಲಲ್ಲಿ ನಿಂತ್ಕೊಂಡು ಕುತ್ತಿಗೆಯನ್ನು ಮೇಲಕ್ಕೆತ್ತಿ ಉಸಿರು ಬಿಡ್ತಾ ಮುಂದಕ್ಕೆ ಬರೋದು. ಹಾಗೆ ಆ ವಸ್ತುವನ್ನು ಎರಡೂ ಕೈಯಲ್ಲಿ ಎತ್ಕೋಬೇಕು. ಒಂದೇ ಕೈಯಲ್ಲಿ ಆವಾಗ ಎತ್ತಿದಾಗ ಎಷ್ಟು ಶರೀರಕ್ಕೆ ಒತ್ತಡ ಇತ್ತು, ಈಗ ನೋಡಿ ಎರಡೂ ಕೈಯಿಂದ ವಸ್ತುವನ್ನು ಹಿಡಿದು ಉಸಿರು ತಗೊಳ್ತಾ ಮೇಲಕ್ಕೆ ಲಿಫ್ಟ್ ಮಾಡಿದಾಗ ನಮಗೆ ಯಾವುದೇ ಒತ್ತಡ ಇಲ್ಲ, ಆರಾಮಾಗಿ ಎತ್ತುತ್ತಾ ಇದ್ದೀವಿ. ಎಷ್ಟೇ ವೆಯ್ಟ್ ಇರಲಿ, ಅದು 100 kg ಇರಲಿ, 50 kg ಇರಲಿ, 20 kg ಇರಲಿ, 10 kg ಇರಲಿ, ಸಮಮಿತಿಯಲ್ಲಿ ನಾವು ನಿಂತು ಅದನ್ನು ಸಮ ಪ್ರಮಾಣದಲ್ಲಿ ಎರಡೂ ಕೈಯಿಂದ ನಾವು ಅದನ್ನು ಲಿಫ್ಟ್ ಮಾಡುವಾಗ ಅದಕ್ಕೆ ಯಾವುದೇ ಒತ್ತಡ ಸಿಗೋದಿಲ್ಲ. ನಾವು ಮಾರ್ಕೆಟಿಗೆ ಹೋಗ್ತೀವಿ, ಒಂದೇ ಕೈಯಲ್ಲಿ ಒಂದು 10 kg ಇಟ್ಕೊಳ್ತೀವಿ, ಈ ಕೈಯನ್ನು ಖಾಲಿ ಬಿಟ್ಟಿರ್ತೀವಿ ಅಲ್ವಾ? ಅದಕ್ಕೆ ಏನು ಮಾಡಬೇಕು? 2 ಚೀಲ ತಗೋಬೇಕು. ಈ ಕೈಯಲ್ಲಿ 5 kg, ಈ ಕೈಯಲ್ಲಿ ಬಲಗೈಯಲ್ಲಿ 5 kg, ಹಾಗೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿ 2 ಚೀಲ ಇಟ್ಕೊಂಡು ಎರಡೂ ಕೈಯಲ್ಲಿ ನಾವು ಮಾರ್ಕೆಟಿಗೆ ಹೋಗಿ ಎರಡೂ ಕೈಯಲ್ಲಿ ವಸ್ತುವನ್ನು ತಗೊಂಡು ಬರ್ತಾ ಹೋದರೆ, ಕ್ಯಾರಿ ಮಾಡಿದರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಇದನ್ನೆಲ್ಲ ನಾವು ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ಈಗ ಆಯಿತು, ಈಗ ಮುಂದೆ ಬಾಗುವುದನ್ನು ಹೇಗೆ ಅನ್ನೋದು ನೋಡ್ಕೊಂಡ್ವಿ. ಸಾಮಾನ್ಯವಾಗಿ ಅಡಿಗೆ ಮನೆಗಳಲ್ಲಿ ಅಥವಾ ನಮ್ಮ ಕಂಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಈ ರ್ಯಾಕ್ಗಳಲ್ಲಿ ಕೆಲವು ವಸ್ತು ಇರುತ್ತೆ, ನಾವು ತೊಗೊಳ್ತೀವಿ. ಹೇಗೆ ತೊಗೊಳ್ತೀವಿ ಅದನ್ನು ನೋಡಿ. ಅಲ್ಲಿ ತೊಗೋಬೇಕು ವಸ್ತು, ಏನು ಮಾಡ್ತೀವಿ? ಹೀಗೆ ಕೈಯನ್ನು ಮುಂದಕ್ಕೆ ಚಾಚಿ ನೋಡಿ, ಕಾಲಿನ ವಕ್ರತೆಗಳನ್ನು ನೋಡಿ, ಶರೀರಕ್ಕೆ ಎಷ್ಟೊಂದು ಡ್ಯಾಮೇಜ್ ಆಗ್ತಾ ಇದೆ, ಅದನ್ನು ನಾವು ಯಾವತ್ತೂ ಗಮನಿಸೋದಿಲ್ಲ ಅಲ್ವಾ? ಹೀಗೆ ತೊಗೊಂಡ್ಬಿಡ್ತೀವಿ. ಆವಾಗ ಮತ್ತೆ ಪುನಃ ಬೆನ್ನಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ನೋಡಿ, ಅದೇ ಕ್ರಮ. ಎರಡೂ ಕಾಲನ್ನು ಸ್ವಲ್ಪ ಅಗಲ ಇಟ್ಕೊಂಡು ಎರಡೂ ಕೈಯನ್ನು ಮೇಲಕ್ಕೆತ್ಕೊಂಡು ಎಲ್ಲಿ ವಸ್ತು ಇದೆಯೋ ಆ ವಸ್ತುವಿನ ಕಡೆಗೆ ನಮ್ಮ ಶರೀರವನ್ನು ನೇರವಾಗಿ ಇಟ್ಕೊಂಡು ಆ ವಸ್ತುವನ್ನು ಹಾಗೇ ಲಿಫ್ಟ್ ಮಾಡ್ಕೊಂಡು ಬಂದರೆ ಆವಾಗ ನಮಗೆ ಯಾವುದೇ ರೀತಿಯ ಒತ್ತಡ ಆಗೋದಿಲ್ಲ ಅಲ್ವಾ? ಹಾಗಾದರೆ ಸಾಮಾನ್ಯವಾಗಿ ನಾವು ಎಲ್ಲೋ ನಿಂತಿರ್ತೀವಿ, ನಮ್ಮನ್ನು ಕರೀತಾರೆ ಹೆಸರು ಹಿಡಿದು, ಸರ್ ನಮಸ್ಕಾರ ಅಂತಾರೆ. ನೀವೇನು ಮಾಡ್ತೀರಿ? ಸಡನ್ನಾಗಿ ಹಿಂಗೆ ತಿರುಗಿಬಿಡ್ತೀರ, ನಿಂತ್ಕೊಂಡಿರ್ತೀರ, ಸಡನ್ನಾಗಿ ಹಿಂಗೆ ತಿರುಗಿಬಿಡ್ತೀರ ನೋಡಿ. ಆವಾಗ ಸೊಂಟದ ಮೂಲಕ್ಕೆ ಎಷ್ಟೊಂದು ಒತ್ತಡ ಆಗಿದೆ ಅಲ್ಲಿ. ಈ ರೀತಿ ಟ್ವಿಲ್ಟ್ ಆದಾಗ ಏನಾಗುತ್ತೆ? ಮತ್ತೆ ಕಂಪ್ರೆಷನ್ ಶುರುವಾಗಿ ನೋವು ಶುರುವಾಗತ್ತೆ. ಅದಕ್ಕೆ ಸರಿಯಾದ ಕ್ರಮ ಹೇಗೆ? ಯಾರಾದರೂ ಮಾತಾಡಿಸಿದರೆ ನಾವೇ ಪೂರ್ಣವಾಗಿ ಆರಾಮಾಗಿ ಹೀಗೆ ತಿರುಗಿ ರೈಟ್ ಅಬೌಟ್ ಟರ್ನ್ ಅಂತ ಹೇಳ್ತೀವಲ್ಲ ಮಿಲಿಟ್ರಿಯಲ್ಲಿ, ಹಾಗೆ ಪೂರ್ತಿ ನಾವು ರೈಟ್ ಅಬೌಟ್ ಟರ್ನ್ ಆಗಿ ಹೇಗಿದ್ದೀರಕ್ಕ, ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ ಆರಾಮದಲ್ಲಿ ಮಾತಾಡಿಸ್ಬೇಕು. ಅವಾಗ ಏನಾಗುತ್ತೆ? ನಮಗೆ ಬೆನ್ನಿಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ, ಒತ್ತಡದಿಂದ ಮುಕ್ತರಾಗ್ತೀವಿ, ಆರಾಮಾಗತ್ತೆ. ಹೀಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಈ ಎಲ್ಲ ತಪ್ಪು ಕ್ರಮಗಳನ್ನು ಸರಿ ಮಾಡಿಕೊಂಡು ನಾವು ಯಾವಾಗ ಮುಂದೆ ಹೋಗ್ತೇವೆ, ನಮ್ಮ ಬೆನ್ನಿನಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆಯಾಗಿ 50ರಿಂದ 60% ಇಲ್ಲೇ ಕಡಿಮೆ ಆಗುತ್ತೆ. ಸೊ ಇನ್ನು ಇವೆಲ್ಲ ನೋಡಿದರೆ ಮುಂದೆ ಮಲಗುವ ಕ್ರಮ. ಸಾಮಾನ್ಯವಾಗಿ ನಾವು ಹೆಚ್ಚು ಹೊತ್ತು ರಾತ್ರಿ ಮಲಗ್ತೇವೆ, 6ರಿಂದ 8 ತಾಸು ಹೀಗೆ ಮಲಗ್ತೇವಲ್ವಾ? ಆವಾಗ ನಾವು ಹೇಗೆ ಮಲಗ್ತೇವೆ ನೋಡಿ, ಅಂಗಾತವಾಗಿ ಹೆಚ್ಚು ಹೊತ್ತು ಮಲಗ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ರೂಢಿಯಲ್ಲಿರೋದು ಅಂಗಾತವಾಗಿ ಮಲಗೋದು. ಹೇಗೆ ಅಂಗಾತವಾಗಿ ಮಲಗ್ತೀವಿ? ಬೆನ್ನು ನೆಲಕ್ಕೆ ಮಾಡಿ. ಇಲ್ಲಿ ಒಂದು ಸೂಚನೆ ಏನು ಹೇಳಿದರೆ, ಯಾರಿಗೆ ಬೆನ್ನು ನೋವಿದೆಯೋ ಅಥವಾ ಯಾರು ಬೆನ್ನು ನೋವಿನಿಂದ ಬಳಲುತ್ತೆ ಇರ್ತಾರೋ ಅಂಥವರು
ಈ ರೀತಿಯ ಹಾರ್ಡ್ ಫೇಸಲ್ಲಿ ಮಲಗಬೇಕು, ಅಂದರೆ ನೆಲದ ಮೇಲೆ ಜಮಖಾನ ಹಾಕಿ ಮಲಗಬೇಕು. ಈ ದಪ್ಪನೆಯ ಕುರ್ಲಾನ್ ಬೆಡ್ಗಳು ಅಥವಾ ಫೋಮ್ ಬೆಡ್ಗಳು, ಆ ರೀತಿ 2 ಇಂಚು 8 ಇಂಚು 10 ಇಂಚು ಇರುವ ಫೋಮ್ ಬೆಡ್ಗಳ ಮೇಲೆ ಮಲಗಿದ್ರೆ ಏನಾಗುತ್ತೆ, ಬೆನ್ನಿಗೆ ಇನ್ನೆಷ್ಟು ಡ್ಯಾಮೇಜ್ ಆಗುತ್ತೆ, ಅದು ಯಾವುದೇ ಕಾರಣಕ್ಕೂ ಬೆನ್ನು ನೋವು ಕಡಿಮೆ ಆಗೋದಿಲ್ಲ. ಹಾಗಾಗಿ ಯಾರಿಗೆ ಬೆನ್ನು ನೋವು ಇದೆಯೋ ಅವರು ಈ ರೀತಿಯಾಗಿ ಹಾರ್ಡ್ ಫೇಸಲ್ಲಿ ಮಲಗಬೇಕು. ನಿಮಗೆ ಕೆಳಗೆ ಮಲಗಲಿಕ್ಕೆ ಕಷ್ಟ ಆಗುತ್ತೆ ಆದರೆ ನೀವು ಕಾಟ್ ಮೇಲೆ ಮಲಗಿ, ಆದರೆ ಹಾಸಿಗೆಯನ್ನು ತೆಗೆದು ಆ ಕಾಟ್ ಮೇಲೆ ಜಮಖಾನವನ್ನು ಹಾಸಿ ಆರಾಮದಲ್ಲಿ ಮಲ್ಕೊಳ್ಳಿ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಅಂಗಾತ್ವ ಮಲಗ್ತೀವಿ. ಹೇಗೆ ಮಲಗ್ತೀವಿ? ಒಂದು ಕಾಲು ಎಲ್ಲೋ ಇಡ್ತೀವಿ, ಇನ್ನೊಂದು ಕಾಲು ಎಲ್ಲೋ ಇಡ್ತೀವಿ, ಕೈ ಎಲ್ಲೋ ಇಡ್ತೀವಿ. ನೋಡಿ ಎಷ್ಟು ರಾಂಗ್ ಪೋಸ್ಚರ್ ಇದೆ ಅಲ್ವಾ? ಅಲ್ಲಿ ಏನಾಗುತ್ತೆ, ಬೆನ್ನಿನ ಮೂಲದಲ್ಲಿ ಮತ್ತೆ ಪುನಃ ಎಳೆಯಲ್ಪಡುತ್ತೆ. ಅಲ್ಲಿ ಒಂದು ವಕ್ರತೆಯ ಒಂದು ಒತ್ತಡದ ಒಂದು ವಾತಾವರಣ ಬೆನ್ನಿನ ಮೂಲಕ ಬರುತ್ತೆ. ಎಲ್ಲ ವರ್ಟೆಬ್ರಾ ಕಾಲಮ್ಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ ಈ ರೀತಿ ಮಲಗಿದಾಗ. ಹಾಗಾದರೆ ಈ ರಾಂಗ್ ಪೋಸ್ಚರಿಂದ, ಅಂದರೆ ತಪ್ಪು ಕ್ರಮದ ಮಲಗುವಿಕೆಯಿಂದ ಸರಿಯಾದ ಕ್ರಮದಲ್ಲಿ ಹೇಗೆ ಮಲಗಬೇಕು ನಾವು ಅಂಗಾತ ಮಲಗೋದಾದರೆ, ಅದಕ್ಕೊಂದು ಸಣ್ಣ ಉಪಾಯ ಇದೆ. ಮನೆಯಲ್ಲಿ ದಿಂಬುಗಳಿರ್ತವೆ, 2-3 ದಿಂಬುಗಳನ್ನು ಒಂದರ ಮೇಲೊಂದು ಇಟ್ಕೊಳ್ಳಿ. ನಿಮ್ಮ ಎದೆಯ ಮಟ್ಟಕ್ಕೆ ಬರುವ ಹಾಗೆ ಇರಬೇಕು. ಅಥವಾ ಈ ರೀತಿಯ ಒಂದು ಬುಲ್ಸ್ಟರ್ ಅಥವಾ ರೌಂಡ್ ಆಗಿರುವ ಕಾಟನ್ ಬುಲ್ಸ್ಟರ್ ಅನ್ನು ಇಟ್ಕೊಳ್ಳಿ. ಇದನ್ನು ನಿಮ್ಮ ತೊಡೆಯ ಹಿಂಭಾಗಕ್ಕೆ ತಗೊಂಡು ಆ ಪೃಷ್ಠಕ್ಕೆ ತಾಗುವಂತೆ ಎಳ್ಕೋಬೇಕು. ಆಮೇಲೆ ಅದರ ಮೇಲೆ ನಿಮ್ಮ ತೊಡೆಯ ಭಾಗವನ್ನಿಟ್ಟು ಈ ರೀತಿ ಮಂಡಿಗಳನ್ನು ಸ್ವಲ್ಪ ಆರಾಮದಲ್ಲಿ ಇಟ್ಕೊಂಡು ತಲೆಯ ಕೆಳಗಡೆಗೆ ಸಣ್ಣ ದಿಂಬಿಟ್ಕೊಳ್ಬೇಕು. 1 ಇಂಚು ಅಥವಾ 2 ಇಂಚಿನ ಒಳಗೆ ಇರಬೇಕು ಹೊರತು ದಪ್ಪ ಇರಬಾರ್ದು ಮತ್ತು ಗಟ್ಟಿ ಇರಬಾರ್ದು. ದಿಂಬು ತುಂಬ ಕಾಟನ್ ಹತ್ತಿಯಿಂದ ಮಾಡಿರ್ಬೇಕು ಅದನ್ನು. ಆಮೇಲೆ ಮಲಗುವಾಗ ನಿಮ್ಮ ಈ ಭುಜ ಮತ್ತು ಈ ಪಿಲ್ಲೋ ನೋಡಿ ಹೀಗೆ ದೂರ ಇರಬಾರ್ದು. ಭುಜಕ್ಕೆ ನಿಮ್ಮ ಈ ದಿಂಬು ತಾಗಿರಬೇಕು. ಅವಾಗೇನಾಗತ್ತೆ, ನಿಮ್ಮ ಸರ್ವೈಕಲ್ ರೀಜನ್, ನಿಮ್ಮ ಕುತ್ತಿಗೆ ಭಾಗ ಒತ್ತಡ ಆಗೋದಿಲ್ಲ, ಅಲ್ಲಿ ಆರಾಮ್ ಅನಿಸುತ್ತೆ. ಹಾಗಾಗಿ ಮಲಗುವಾಗ ಈ ದಿಂಬಿನ ಸ್ಥಿತಿಯನ್ನು ಕೂಡ, ದಿಂಬು ಇಟ್ಕೊಳ್ಳುವ ಸ್ಥಿತಿಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಮತ್ತು ಈ ರೀತಿ ಒಂದು ಬುಲ್ಸ್ಟರ್ ಆಗಿರ್ಬೋದು ಅಥವಾ ಈ ರೀತಿ ದಿಂಬುಗಳನ್ನು ನೀವು ಇಟ್ಕೊಂಡು ಆರಾಮದಲ್ಲಿ ಮಲಗಬಹುದು. ಈ ರೀತಿ ಮಲಗಿದಾಗ ನೀವು ಬೆಳಗ್ಗಿನವರೆಗೂ ಸುಖನಿದ್ರೆಯನ್ನು ಹೊಂದುತ್ತೀರಾ. ಇದು ಮಲಗುವ ಸ್ಥಿತಿಯಲ್ಲಿ ಸರಿಯಾದ ಕ್ರಮವನ್ನು ನಡೆಸ್ಕೊಳ್ಬೇಕು. ಹಾಗಾದರೆ ನನಗೆ ಅಂಗಾತ ಮಲಗಲಿಕ್ಕೆ ಕಷ್ಟ ಆಗತ್ತೆ, ನಾನು ಯಾವಾಗಲೂ ಸೈಡಲ್ಲೇ ಮಲಗೋದು, ಅಲ್ಲೇ ನನಗೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳೋದಾದರೆ ಸೈಡಲ್ಲಿ ಹೇಗೆ ಮಲಗ್ತೀರಿ ನೀವು? ಅದನ್ನು ಈಗ ನೋಡೋಣ. ನೋಡಿ, ಒಂದು ಸೈಡು ಯಾವುದೋ ಬಲಗಡೆನೋ ಅಥವಾ ಎಡಗಡೆನೋ ಯಾವುದು ನಿಮಗೆ ಖುಷಿ ಕೊಡುತ್ತೆ ಆ ಕಡೆ ಮಲಗ್ತೀರಿ. ಈಗ ನೋಡಿ, ಕಾಲುಗಳು ಹೇಗಿದೆ, ಕೈಗಳು ಹೇಗಿದೆ, ನಿಮ್ಮ ಬೆನ್ನಿನ ಭಾಗ ನೋಡಿ ಎಷ್ಟೊಂದು ಒತ್ತಡದಲ್ಲಿ ಕೂಡಿದೆ, ಹೀಗೆ ಟ್ವಿಲ್ಟ್ ಆಗಿದೆ ಅಲ್ವಾ, ಅದು ಬೆಂಡ್ ಆಗಿದೆ. ಅವಾಗೇನಾಗತ್ತೆ, ಈ ಬೆನ್ನಿನ ಮೂಲದಲ್ಲಿ ಮತ್ತೆ ಕಂಪ್ರೆಷನ್ ಶುರುವಾಗತ್ತೆ. ಸೊ ಹಾಗಾದರೆ ಪಕ್ಕದಲ್ಲಿ ಮಲಗುವಾಗ ನಾನು ಯಾವ ಕ್ರಮವನ್ನು ಮಾಡಬೇಕು, ಸರಿಯಾದ ಕ್ರಮ ಯಾವುದು ಈಗ ನೋಡೋಣ. ಈಗ ನೋಡಿ, 2 ಕಾಲಿನ ಮಂಡಿಯನ್ನು ಒಟ್ಟಿಗೆ ಸೇರಿಸಿ ಆ ಮಂಡಿಯ ಭಾಗವನ್ನು ನಿಮ್ಮ ಹೊಕ್ಕಳ ನೇರಕ್ಕೆ ತರಬೇಕು. ನಮ್ಮ ನಾಭಿಯ ನೇರಕ್ಕೆ ಮಂಡಿ ಕಾಣಬೇಕು. ಅದಾದ ಮೇಲೆ ಒಂದು ಕಾಟನ್ ಪಿಲ್ಲೋವನ್ನು ನಿಮ್ಮ ಕಾಲಿನ ಒಳಗೆ ಇನ್ಸರ್ಟ್ ಮಾಡಬೇಕು, ಒಳಗೆ ಸೇರಿಸ್ಕೊಳ್ಬೇಕು. ಅದು ತೊಡೆಗೂ ಮತ್ತು ಕಾಲಿನ ಪಾದದವರೆಗೆ ಇರಬೇಕು. ಈ ರೀತಿ ನೋಡಿ, ಈ ರೀತಿ ಇದ್ದು ಮಂಡಿ ನಿಮ್ಮ ಹೊಕ್ಕಳ ನೇರ ಇರಬೇಕು. ಮತ್ತು ತಲೆಯ ಭಾಗದಲ್ಲಿ ಒಂದು ದಿಂಬಿರುತ್ತೆ, ಅದರ ಮೇಲೆ ನಿಮ್ಮ ತೋಳಿನ ಮೇಲೆ ಮತ್ತು ಮುಂದಕ್ಕೆ ಇನ್ನೊಂದು ದಿಂಬನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಹೀಗೆ ಒಂದು 3-4 ದಿಂಬುಗಳನ್ನು, ಪಿಲ್ಲೋಗಳನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಮಲಗಿದರೆ ನೋಡಿ, ಇವಾಗ ನೋಡಿ ನಿಮ್ಮ ಬೆನ್ನಿನ ಸ್ಥಿತಿ, ಇಲ್ಲಿ ಯಾವುದೇ ಒತ್ತಡ ಇಲ್ಲ, ಆರಾಮಾಗಿದೆ ಅಲ್ವಾ? ಯಾಕೆ ಹೇಳಿದರೆ ಇದನ್ನು ನಾವು ಚೈಲ್ಡ್ ಪೋಸ್ ಅಂತ ಕರಿತೀವಿ. ಚಿಕ್ಕ ಮಕ್ಕಳು ಸಣ್ಣವರಿದ್ದಾಗ ಈ ರೀತಿ ಮಲಗ್ತಾರೆ. ಇವೆಲ್ಲವೂ ದೈವದತ್ತವಾಗಿ ನಮಗೆ ದೇವರು ಕೊಟ್ಟಿರುವಂಥದ್ದು. ನಾವೇನು ಮಾಡ್ತೀವಿ, ಸ್ವಲ್ಪ ದೊಡ್ಡವರಾದ್ಮೇಲೆ ಇವನ್ನೆಲ್ಲ ಮರಿತೀವಿ, ರಾಂಗ್ ಪೋಸ್ಚರಿಗೆ ಹೋಗ್ತೀವಿ. ಹಾಗೆ ಪಕ್ಕದಲ್ಲಿ ಮಲಗೋದಿದ್ರೆ ಈ ರೀತಿಯಾಗಿ ನೀವು ಪಿಲ್ಲೋಗಳನ್ನು ಜೋಡಿಸ್ಕೊಂಡು ಆರಾಮದಲ್ಲಿ ಮಲಗ್ಬೋದು. ಅದನ್ನೇ ನೀವು ಇನ್ನೊಂದು ಕಡೆಗೂ, ಬಲಗಡೆಗೂ ಮಲಗ್ಬೋದು ಅಥವಾ ಎಡಗಡೆಗೂ ಮಲಗ್ಬೋದು. ಈ ರೀತಿ ಪಕ್ಕಕ್ಕೆ ಮಲಗುವ ರೂಢಿಯನ್ನು ನೀವು ಮಾಡ್ಕೊಳ್ಬೇಕು. ಆದರೆ ನನಗೆ ಸೈಡಲ್ಲೂ ಮಲಗಲಿಕ್ಕೆ ಕಷ್ಟ ಆಗುತ್ತೆ, ಅಂಗಾತವಾಗೂ ಮಲಗಲಿಕ್ಕೆ ಕಷ್ಟ ಆಗುತ್ತೆ, ನಾನು ಹೊಟ್ಟೆ ನೆಲಕ್ಕೆ ಮಾಡಿ ಮಲಗ್ತೀನಿ, ಬೋರ್ಲಾಗೆ ಮಲಗ್ತೀನಿ, ನನಗೆ ಹಾಗಾದರೆ ಸುಖ ನಿದ್ರೆ ಬರುತ್ತೆ ಅಂತ ನಿಮಗೆ ಅನಿಸುತ್ತೆ. ಅದನ್ನು ಹೇಗೆ ನಾನು ಮಾಡೋದು? ನೀವು ಹೇಗೆ ಮಲಗ್ತೀರಿ? ಬೋರ್ಲಾಗಿ ಮಲಗೋದಿದ್ರೆ ಹೊಟ್ಟೆ ನೆಲಕ್ಕೆ ಮಾಡಿ ನೋಡಿ, ಹೊಟ್ಟೆ ನೆಲಕ್ಕೆ ಮಾಡ್ತೀರಿ, ಹೆಂಗೆ ಬೇಕೋ ಹಂಗೆ ಕಾಲಿಟ್ಟು ನೋಡಿ, ಎಲ್ಲಿ ಬೇಕಲ್ಲೋ ಕಾಲಿಡ್ತೀರ. ಅವಾಗ ಏನಾಗುತ್ತೆ, ಮತ್ತೆ ಪುನಃ ನಿಮ್ಮ ಬೆನ್ನಿನ ಮೂಲಕ್ಕೆ ಒತ್ತಡ ಜಾಸ್ತಿ ಆಗತ್ತೆ. ಸೊ ಹಾಗಾದರೆ ಈ ಬೋರ್ಲಾಗಿ ಮಲ್ಕೊಳ್ಳೋದು ಹೇಗೆ? ಅದಕ್ಕೊಂದು ಸಣ್ಣ ಉಪಾಯ ಇದೆ. ನಿಮ್ಮ ಮನೆಯಲ್ಲಿ ದಿಂಬುಗಳಿರ್ತವೆ, ದಿಂಬುಗಳನ್ನು ತಗೊಂಡು ಟಿ ಶೇಪಲ್ಲಿ ದಿಂಬನ್ನು ಇಟ್ಕೊಳ್ಬೇಕು, ಪಿಲ್ಲೋವನ್ನು ಇಟ್ಕೊಳ್ಬೇಕು. ನೋಡಿ, ಒಂದು ಹಾರಿಜಾಂಟಲ್ ಆಗಿದೆ, ಇನ್ನೊಂದು ವರ್ಟಿಕಲ್ ಆಗೋದಕ್ಕೆ ಜೋಡಿಸ್ಬೇಕು ನಿಮ್ಮ ಮಲಗುವ ಹಾಸಿಗೆ ನೇರವಾಗಿ ಅಲ್ವಾ. ಆಮೇಲೆ ಕಾಲಿನ ಕೆಳಗಡೆ ಒಂದು ವಿ ಶೇಪ್ನಲ್ಲಿ 2 ಈ ರೀತಿ ಪಿಲ್ಲೋಗಳನ್ನು ಜೋಡಿಸ್ಕೊಳ್ಬೇಕು. ಈ ರೀತಿ ಪಿಲ್ಲೋಗಳನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಏನು ಮಾಡಬೇಕು, ನಿಮ್ಮ ನಾಭಿಯ ಸ್ಥಿತಿ ಇದೆಯಲ್ವಾ, ಹೊಟ್ಟೆಯ ಭಾಗ, ಹೊಟ್ಟೆಯನ್ನು ನೇರವಾಗಿಟ್ಟ ಪಿಲ್ಲೋನ ಮೇಲೆ ಇಡಬೇಕು. ಪೂರ್ಣ ಹೊಟ್ಟೆ ಆ ಒಂದು ನೇರವಾಗಿಟ್ಟ ಪಿಲ್ಲೋ ಮೇಲೆ ಬರ್ತದೆ. ಆಮೇಲೆ ಅಡ್ಡವಾಗಿಟ್ಟ ಪಿಲ್ಲೋ ಮೇಲೆ ನಿಮ್ಮ ಗಲ್ಲವನ್ನು ಇಡಬೇಕು. ಮೊಣಕೈಗಳನ್ನು ಮಡಚಿ ಆರಾಮದಲ್ಲಿ ಹಿಂಭಾಗದಲ್ಲಿ ಕಾಲಿನ ನೋಡಿ ಆ ಪಿಲ್ಲೋ ಮೇಲೆ ನಿಮ್ಮ ಕಾಲನ್ನು ಇಡಬೇಕು.
ಎರಡೂ ಪಿಲ್ಲೋಗಳ ಮೇಲೆ ಕಾಲನ್ನಿಟ್ಟಾಗ ನೋಡಿ ಶರೀರದ ಭಾಗ ನೋಡಿ ಇವಾಗ ಎಷ್ಟು ಚಂದ ಮಲಗಿದ್ದೀರಿ ಅಲ್ವಾ. ಈ ಚಂದವನ್ನು ನೋಡಲಿಕ್ಕೆ ಒಂದು ಆನಂದ ಆಗತ್ತೆ ಅಲ್ವಾ. ಈ ರೀತಿ ಬೋರ್ಲಾಗಿ ಮಲಗಿದಾಗ ನಿಮಗೆ ಸುಖ ನಿದ್ರೆ ಬರ್ತದೆ. ಇಲ್ಲಿ ಹೊಟ್ಟೆಯ ಒತ್ತಡವೂ ಕಡಿಮೆ ಆಗತ್ತೆ, ಹೃದಯದ ಭಾರವೂ ಕಡಿಮೆ ಆಗತ್ತೆ, ಸುಖ ನಿದ್ರೆ ಬರ್ತದೆ. ಹೀಗೆ ಮಲಗುವುದರಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ರಾಂಗ್ ಪೋಸ್ಚರಿಂದ ರೈಟ್ ಪೋಸ್ಚರಿಗೆ ಹೋಗಬೇಕು. ಈ ರೀತಿ ಮಲಗೋದನ್ನು ನಾವು ನಿತ್ಯ ಅಭ್ಯಾಸ ಮಾಡಿದರೆ ನಮ್ಮ ಬೆನ್ನಿನ ಒತ್ತಡಗಳು ಕಡಿಮೆ ಆಗತ್ತೆ, ಆರಾಮಾಗತ್ತೆ. ಹಾಗಾದರೆ ಇನ್ನು ಈ ರೀತಿಯ ತಪ್ಪು ಪೋಸ್ಚರಿಂದ ರೈಟ್ ಪೋಸ್ಚರಿಗೆ ನಾವು ಹೇಗೆ ಮಾಡಬೇಕು, ನಿಂತ್ಕೊಳ್ಳೋದು ಹೇಗೆ, ಮಲಗೋದು ಹೇಗೆ ಎಲ್ಲ ತಿಳ್ಕೊಂಡಿವಿ ಅಲ್ವಾ. ಹಾಗಾದರೆ ಯೋಗ ಚಿಕಿತ್ಸೆಯಲ್ಲಿ ನಾವು ತೀವ್ರತರವಾದ ಬೆನ್ನು ನೋವಿಗೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ್ಯಾವ ಟ್ರಾಕ್ಷನ್ಗಳನ್ನು ಹಾಕ್ತೇವೆ, ಬೆನ್ನು ನೋವನ್ನು ಹೇಗೆ ನಿವಾರಣೆ ಮಾಡ್ತೇವೆ ಅನ್ನೋದನ್ನು ಮುಂದೆ ನೋಡೋಣ. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.